ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬರಲಿರುವ ನೂತನ ಸರ್ಕಾರದಲ್ಲಿ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಲೇಬೇಕು ಎಂದು ಬೀದರ್ನ ಅಂಬೇಡ್ಕರ್ ವೃತ್ತದ ಬಳಿ ಜಿಲ್ಲಾ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿರುವ ವಿನೋದ್ ಕುಮಾರ್ ಅಪ್ಪೆಯವರ ನೇತೃತ್ವದಲ್ಲಿ ಎಲ್ಲ ಕಾಂಗ್ರೆಸ್ನ ಮುಖಂಡರು, ಕಾರ್ಯಕರ್ತರು ಹಾಗೂ ಈಶ್ವರ್ ಖಂಡ್ರೆ ಅಭಿಮಾನಿಗಳು ಜಮಾಯಿಸಿ ಲಿಖಿತ ಬ್ಯಾನರ್ಗಳನ್ನು, ಪೋಸ್ಟರ್ಗಳನ್ನು ಕೈನಲ್ಲಿ ಹಿಡಿದು ಘೋಷಣೆಗಳನ್ನು ಕೂಗುವ ಮೂಲಕ ಹೈಕಮಾಂಡ್ಗೆ ತಮ್ಮ ಬೇಡಿಕೆಯನ್ನು ಮಂಡಿಸಿದ್ದಾರೆ. ಈಶ್ವರ್ ಖಂಡ್ರೆ ಅವರು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಲ್ಲಿ ಒಬ್ಬರಾಗಿದ್ದಾರೆ. ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ ಹಾಗೂ ರಾಜ್ಯದಲ್ಲಿ ಪಕ್ಷದ ಬಲವರ್ಧನೆಗೆ ದುಡಿದಿದ್ದಾರೆ. ರಾಜ್ಯದಲ್ಲಿ ಪಕ್ಷ ಅಧಿಕಾರಕ್ಕೆ ಬರುವಲ್ಲಿ ಇವರ ಶ್ರಮವೂ ಕೂಡ ಅಪಾರವಾಗಿದೆ ಎಂದು ತಿಳಿಸಿದ ಅವರುಗಳು 4ನೇ ಬಾರಿ ಶಾಸಕರಾಗಿದ್ದಾರೆ. ಹಿಂದೆ ಪೌರಾಡಳಿತ ಸಚಿವರಾಗಿ ಮಾದರಿಯಾಗಿ ಕೆಲಸ ಮಾಡಿದ್ರು. ಈಗ ಅರಣ್ಯ, ಪರಿಸರ, ಜೀವಶಾಸ್ತ್ರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಸ್ಥಾನವನ್ನ ಸಮರ್ಥವಾಗಿ ನಿಭಾಯಿಸ್ತಾ ಇದ್ದಾರೆ. ಹಸಿರು ಕ್ರಾಂತಿಗೆ ಪ್ರಯತ್ನ ಮಾಡ್ತಾ ಇದ್ದಾರೆ. ರಾಜ್ಯದ ಪ್ರಭಾವಿ ಸಚಿವರಲ್ಲಿ ಒಬ್ಬರು ಎನಿಸಿಕೊಂಡಿದ್ದಾರೆ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ. ಜೊತೆಗೆ ಅಹಿಂದ್ ನಾಯಕರಾಗಿದ್ದಾರೆ. ರಾಜ್ಯದಾದ್ಯಂತ ವರ್ಚಸ್ಸು ಹೊಂದಿದ್ದು ಜಾತ್ಯತೀತ ತತ್ವಗಳಲ್ಲಿ ನಂಬಿಕೆ ಇಟ್ಟಿದ್ದವರಾಗಿದ್ದಾರೆ. ದೂರದೃಷ್ಟಿಯ ನೇತಾರ ಕೂಡ ಆಗಿದ್ದಾರೆ. ಹಾಗಾಗಿ 2028ರಲ್ಲಿ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲು ಈಶ್ವರ್ ಖಂಡ್ರೆ ಅವರಂತಹ ಧುರೀಣರಿಗೆ ಒಳ್ಳೆಯ ಸ್ಥಾನಮಾನ ಕೊಡುವುದು ಅತ್ಯವಶ್ಯಕವಾಗಿದೆ. ಖಂಡ್ರೆ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಿದರೆ ಕಲ್ಯಾಣ ಕರ್ನಾಟಕ ಭಾಗ ಆಗಿರಬಹುದು, ರಾಜ್ಯ ಇನ್ನಷ್ಟು ಅಭಿವೃದ್ಧಿ ಕಾಣಲಿದೆ ಎಂದು ಬೀದರ್ ಜಿಲ್ಲಾ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ವಿನೋದ್ ಅಪ್ಪೆ ಅವರು, ಬೀದರ್ ಜಿಲ್ಲಾ ಗ್ಯಾರಂಟಿ ಯೋಜನೆಯ ಉಪಾಧ್ಯಕ್ಷರಾದ ಮಾರುತಿ ಬಂಗಾರೆ, ಮಹಾನಗರ ಪಾಲಿಕೆಯ ಸೂರ್ಯಕಾಂತ್ ಸಾದೂರೆ ಹಾಗೂ ಚಂದ್ರಕಾಂತ್ ನಿರಾಟೆ ಮಾತನಾಡಿ ತಿಳಿಸಿದ್ದಾರೆ. ನಾವು ಬೀದರ್ ನಗರದಲ್ಲಿ ಅಂಬೇಡ್ಕರ್ ಸರ್ಕಲ್ ಹತ್ರ ಈ ದಿನ ನಾವು ನಮ್ಮ ಬೇಡಿಕೆ ಏನಂದರೆ, ಬೀದರ್ ಜಿಲ್ಲೆಯ ಮಹಾಜನತೆ ಬೇಡಿಕೆ ಏನಂದರೆ, ನಮ್ಮ ನಾಯಕರಾದಂಥ ಸನ್ಮಾನ್ಯ ಈಶ್ವರ್ ಬಿ ಖಂಡ್ರೆ ಸಾಹೇಬರಿಗೆ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿ ಕೊಡಬೇಕಂತೇಳಿ ನಮ್ಮ ಬೀದರ್ ಜಿಲ್ಲೆಯಿಂದ ಒತ್ತಾಯ ಇದೆ ನಮ್ಮ ಸರ್ಕಾರಕ್ಕೆ. ಯಾಕಂದರೆ ನಮ್ಮ ಧೀಮಂತ ನಾಯಕರು ಇವತ್ತು ಎಲ್ಲ ಸಮಾಜಕ್ಕೋಸ್ಕರ ಅವರು ಇವತ್ತು ಶ್ರಮಿಸುವಂಥ ನಾಯಕರಿದ್ದಾರೆ. ಇವತ್ತು ಬೀದರ್ ಜಿಲ್ಲೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ ಇವತ್ತು ಸಿದ್ದರಾಮಯ್ಯ ಸಾಹೇಬರಿದ್ದಾರೆ, ಅದೇ ರೀತಿ ನಮ್ಮ ಈಶ್ವರ್ ಬಿ ಖಂಡ್ರೆ ಸಾಹೇಬರು ಇವತ್ತು ಅಹಿಂದ ನಾಯಕರಿದ್ದಾರೆ. ಎಲ್ಲ ಇವತ್ತು ನೋಡ್ಬೋದು ಈ ವೇದಿಕೆ ಮೇಲೆ ಇವತ್ತು ಎಲ್ಲ ಸಮಾಜ ನಾಯಕರು ಇವತ್ತು ಬಂದು ಇವತ್ತು ಈಶ್ವರ್ ಖಂಡ್ರೆ ಸಾಹೇಬರಿಗೆ ಉಪಮುಖ್ಯಮಂತ್ರಿ ಕೊಡಬೇಕಂತೇಳಿ ನಮ್ಮೆಲ್ಲರ ಮನದಾಳದ ಕೂಗಿದೆ. ಅದಕ್ಕೋಸ್ಕರ ನಾವು ಇವತ್ತು ನಮ್ಮ ಹೈಕಮಾಂಡ್ ಆದಂಥ ಸನ್ಮಾನ್ಯ ರಾಹುಲ್ ಗಾಂಧಿ ಸಾಹೇಬರಿಗೆ ಮತ್ತು ನಮ್ಮ ಖರ್ಗೆ ಸಾಹೇಬರಿಗೆ ಮತ್ತು ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು DK ಸಾಹೇಬರಿಗೆ ನಮ್ಮೆಲ್ಲರಿಗೆ ರಿಕ್ವೆಸ್ಟ್ ಏನಿದೆ ಅಂದರೆ, ನಮ್ಮ ನಾಯಕರಾದಂಥ ಸನ್ಮಾನ್ಯ ಈಶ್ವರ್ ಬಿ ಖಂಡ್ರೆ ಸಾಹೇಬರಿಗೆ ತಾವು ಇವತ್ತು ನೋಡ್ತಾ ಇದ್ದೀರಿ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಅರಣ್ಯ ಸಚಿವರಾಗಿ ಇವತ್ತು ಯಾವ ರೀತಿ ಇವತ್ತು ಚುರುಕಾದ ಕೆಲಸ ಇವತ್ತು ರಾಜ್ಯ ಮಟ್ಟದಲ್ಲಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇವತ್ತು ಉಪಮುಖ್ಯಮಂತ್ರಿ ಸ್ಥಾನ ಕೊಟ್ಟರೆ ಇವತ್ತು ರಾಜ್ಯದಲ್ಲಿ ಇವತ್ತು ಜನ ತಿರುಗಿ ನೋಡೋಂಗೆ ಇವತ್ತು ಅಭಿವೃದ್ಧಿ ಕಡೆ ಆಗುತ್ತು. ಇವತ್ತು ಅವ್ರದ್ದು ಒಂದೇ ಒಂದು ಗುರಿ ಇದೆ, ರಾಜ್ಯ ಅಭಿವೃದ್ಧಿ ಕಡೆ ಹೋಗಬೇಕು. ಇವತ್ತು ನೋಡ್ತಾ ಇದ್ದೀವಿ, ಇವತ್ತು ರಾಜ್ಯ ಸರ್ಕಾರ ಇವತ್ತು 5 ಗ್ಯಾರಂಟಿ ಕೊಟ್ಟು ಇವತ್ತು ಬಡವರ ಪರ ಕೆಲಸ ಮಾಡ್ತಾ ಇದೆ. ಈ ಬಡವರ ಪರ ಸರ್ಕಾರ ಯಾವತ್ತು ಮುಂದಿನ ದಿನಗಳು 2028ರಲ್ಲಿ ಇವತ್ತು 100% ಇವತ್ತು ಕಾಂಗ್ರೆಸ್ ಸರ್ಕಾರ ಬರುತ್ತೆ. ಅದಕ್ಕೋಸ್ಕರ ಈಶ್ವರ್ ಖಂಡ್ರೆ ಸಾಹೇಬರಿಗೆ ನಮ್ಮೆಲ್ಲರ ಕೂಗಿದೆ ಕಿ ನೀವು ಏನಾದರೂ ಮಾಡಿ ಸರ್, ದಯಮಾಡಿ ನಮ್ಮ ಸಾಹೇಬರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕಂತೇಳಿ ನಮ್ಮ ಈ ದಿನ ಬೇಡಿಕೆ ಇದೆ. ನಾನು ವಿನೋದ್ ಕುಮಾರ್ ಅಪ್ಪೆ, ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ, ಬೀದರ್. ಈಶ್ವರ್ ಖಂಡ್ರೆ ಅವರಿಗೆ, ಈಶ್ವರ್ ಖಂಡ್ರೆ ಅವರಿಗೆ. ಕರ್ನಾಟಕ ಕಂಡ ಧೀಮಂತ ನಾಯಕರಲ್ಲಿ ಸನ್ಮಾನ್ಯ ಶ್ರೀ ಈಶ್ವರ್ ಬಿ ಖಂಡ್ರೆ ಅವರು ಪ್ರಬಲ ನಾಯಕರಾಗಿದ್ದಾರೆ. ಅವರು ಎಲ್ಲ ಸಮುದಾಯಗಳನ್ನು, ಎಲ್ಲ ಕೋಮಿನ ಸಮುದಾಯಗಳನ್ನು, ಎಲ್ಲ ಜನರನ್ನು ತಗೊಂಡು ಹೋಗ್ತಕ್ಕಂಥ ಒಳ್ಳೆಯ ಗುಣ ಅವರಲ್ಲಿದೆ. ಮತ್ತು ಪ್ರತಿಯೊಂದು ಸಮುದಾಯ, ಜಾತಿ ಯಾವುದೇ ಇರಲಿ, ಅವರು ಆ ಜಾತಿ ಈ ಜಾತಿ ಅನ್ನೋದಿಲ್ಲ. ಎಲ್ಲ ಜಾತಿ ಜನಾಂಗದವರಿಗೆ ತಮ್ಮ ಜೊತೆ ತೆಗೆದುಕೊಂಡು ಹೋಗೋದು, ಅವರ ಪ್ರತಿಯೊಂದು ಜಾತಿಯವರ ಅಭಿವೃದ್ಧಿ ಕಾರ್ಯಗಳನ್ನು ಮಾಡೋದು ಅವರ ಕಾರ್ಯ ಆಗಿದೆ. ಅದೇ ರೀತಿ ಅವರು ಹಿಂದೆ ಪಕ್ಷದ ರಾಜ್ಯ ಕಾರ್ಯಾಧ್ಯಕ್ಷ ಹುದ್ದೆಯನ್ನು ಕೊಟ್ಟಿದ್ದಾಗ ಕೂಡ ಆ ಹುದ್ದೆಯನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ರಾಜ್ಯದಲ್ಲಿ ಯಾವುದೇ ಚುನಾವಣೆ ಬಂದಾಗ ಕೂಡ ಅಬ್ಬರದ ಪ್ರಚಾರ ಮಾಡಿ ಆ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಂಡು ಬರ್ತಕ್ಕಂಥ ಒಂದು ಅತಿ ಶ್ರಮವನ್ನು ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರು ಹಾಕಿದ್ದಾರೆ. ಅದೇ ರೀತಿ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಅತ್ಯಂತ ಪ್ರಭಾವಶಾಲಿ ಲಿಂಗಾಯತ ಸಮುದಾಯದ ನಾಯಕರಾಗಿದ್ದಾರೆ. ಅದರ ಜೊತೆಗೆ
ಅಹಿಂದ ಸಮುದಾಯದ ನಾಯಕರು ಕೂಡ ಆಗಿದ್ದಾರೆ. ಆದ್ದರಿಂದ ನಮ್ಮ ಕರ್ನಾಟಕ ರಾಜ್ಯದ ಮಹಾಜನತೆಯ ಒಂದು ವಿಶೇಷವಾಗಿ ಬೀದರ್ ಜಿಲ್ಲೆಯ ಮಹಾಜನತೆಯ ಒಂದು ಬಹಳ ದೊಡ್ಡ ಕೂಗಾಗಿದೆ, ಬಹಳ ದೊಡ್ಡ ಒಂದು ಆಶೆ ಆಗಿದೆ. ಬಹಳ ದಿನಗಳಿಂದ ಸನ್ಮಾನ್ಯ ಶ್ರೀ ಇಂಥ ಒಳ್ಳೆಯ ಗುಣಗಳನ್ನು ಮತ್ತು ಅಭಿವೃದ್ಧಿ ಗುಣಗಳನ್ನು ಹೊಂದಿಕೊಂಡು ಆ ಅಭಿವೃದ್ಧಿಗಾಗಿ ಹಗಲಿರುಳು ಶ್ರಮಿಸುತ್ತಿರುವ ನಮ್ಮ ಸನ್ಮಾನ್ಯ ಶ್ರೀ ಜನಮೆಚ್ಚಿದ ನಾಯಕರು, ನಮ್ಮೆಲ್ಲರ ಅಭಿವೃದ್ಧಿ ಹರಿಕಾರರು, ಯುವಕರ ಆಶಾಕಿರಣರಾಗಿರ್ತಕ್ಕಂಥ ಸನ್ಮಾನ್ಯ ಈಶ್ವರ್ ಖಂಡ್ರೆ ಸಾಹೇಬರಿಗೆ ರಾಜ್ಯದ ಉಪಮುಖ್ಯಮಂತ್ರಿಯ ಹುದ್ದೆಯನ್ನು ನೀಡಲೇಬೇಕಂತೇಳಿ ನಾವು ಹೈಕಮಾಂಡನ್ನು ನಮ್ಮ ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರನ್ನ, DK ಸಾಹೇಬ್ರನ್ನ, ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರನ್ನ ಈ ಮೂಲಕವಾಗಿ ನಾವು ಅತಿ ಕಳಕಳಿಯಿಂದ ವಿನಂತಿ ಮಾಡ್ತಾ ಇದ್ದೇವೆ ಮತ್ತು ಬೇಡಿಕೆಯನ್ನು ಇಡ್ತಾ ಇದ್ದೇವೆ. ನಾನು ಇಂದು ಬೀದರ್ ಜಿಲ್ಲಾದಂಥ ಇವತ್ತು ಜಿಲ್ಲಾ ಪ್ರಧಾನ ಕಚೇರಿಯಿಂದ ಇವತ್ತು ನಮ್ಮ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರು ಈ ಭಾಗದ ಭಾಳಷ್ಟು ಜನರು ಭಾಳ ಕೊಡುಗೆ ಅದ ಅವ್ರದ್ದು ಇಲ್ಲಿ ಈ ನಮ್ಮ ಜಿಲ್ಲೆದಾಗ ಎಲ್ಲ ಕಾರ್ಯಕರ್ತರಾಗಲಿ ಮತ್ತೆಲ್ಲ ದಲಿತ ಸಮಾಜ ಆಗಲಿ ಎಲ್ಲ ಸಮಾಜದವ್ರಿಗೆ ಇವತ್ತು ಹೊಂದ್ಕೊಂಡು ಹೋಗವ ನಾಯಕರ ನಮ್ಮ ಬೇಡಿಕೆ ಏನದ ಇವತ್ತು ಸಾಬರಿಗೆ ಕರ್ನಾಟಕದ ಉಪಮುಖ್ಯಮಂತ್ರಿ ಮಾಡಬೇಕಂತ ನಮ್ಮದೆಲ್ಲ ಬೇಡಿಕೆ ಇದೆ. ಮತ್ತೊಂದು ವಿಷಯ ಏನಂದರೆ ಇವತ್ತು ಜಿಲ್ಲೆಗಂತ ಕೋವಿಡ್ ಸಂದರ್ಭದಲ್ಲಿ ಇವತ್ತು ಯಾವ ನಾಯಕರು ಬಂದಿಲ್ಲ. ಇವತ್ತು ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರು, ಸಾಗರ್ ಖಂಡ್ರೆ ಅವರು ಇವತ್ತೆಲ್ಲ ಗರೀಬ್ ಜನರಿಗೆ ಕಿಟ್ಟನ್ನು ಕೊಟ್ಟರು. ಮತ್ತು ಅವರಿಗೆ ಇಂಜೆಕ್ಷನ್ ಆಗಲಿ, ಮೆಡಿಷನ್ ಆಗಲಿ, ಅಂಥ ಸಮಯದಲ್ಲಿ ಎಲ್ಲ ಬಂದು ಅವರು ಭಾಳ ಜನಗಳಿಗೆಲ್ಲ ಜೀವಗಳು ಬಚ್ಚಿಸಿದ್ದಾರೆ. ಅವ್ರಿಗೆ ಈ ಬೀದರ್ ಜಿಲ್ಲೆಯಿಂದ ಅವ್ರಿಗೆ ಮುಖ್ಯಮಂತ್ರಿ ಮಾಡಬೇಕಂತ ನಾವೆಲ್ಲ ನಮ್ದು ಇದೆ. ಮತ್ತು ಎಲ್ಲ ಪರವಾಗಿ ಇವತ್ತು ಯಾರ ಆಕ್ಸಿಡೆಂಟ್ ಆದ್ರೂ ಅವರು ಬಂದು ಅವರು ವ್ಯವಸ್ಥೆ ಅವರಿಗೆಲ್ಲ ಟ್ರೀಟ್ಮೆಂಟ್ ಕೊಡಿಸ್ತಾರೆ. ಮತ್ತು ಏನು ಒಂದು ಸಣ್ಣ ಬಡವರ ಮದುವೆ ಆದ್ರೂ ಕೂಡ ಅವ್ರು ಸಹಕಾರ ಮಾಡಿ ಇವತ್ತೆಲ್ಲ ಸಮಾಜ ಜೊತೆ ಇವತ್ತು ಅವರಿಗೆ ಕರ್ನಾಟಕದ ಉಪಮುಖ್ಯಮಂತ್ರಿ ಮಾಡಬೇಕೆಂದು ನಾವು ಇದು ಡಿಮಾಂಡ್ ಇದೆ. ಕರ್ನಾಟಕ ಸರ್ಕಾರಕ್ಕೆ ನಾವು ಇದು ಮನವಿ ಮಾಡ್ತೀವಿ. ನಾನು ಇದು ಜಿಲ್ಲಾ ಬೀದರ್ ಗ್ಯಾರಂಟಿ ಉಪಾಧ್ಯಕ್ಷರು ಮತ್ತು ಬೀದರ್ ಈಶ್ವರ್ ಖಂಡ್ರೆ ಬಳಗದ ಗೌರವ ಅಧ್ಯಕ್ಷನು ಮಾರುತಿ ಬಂಗಾರಿ ಅಂತಿದೆ. ನಮಸ್ಕಾರ. ಎಲ್ಲ ಮಿಸ್ಯೂಸ್ ಮಾಡಬೇಕಲ್ಲ, ಇವತ್ತು ಬೀದರ್ನ ಅಂಬೇಡ್ಕರ್ ವೃತ್ತದಲ್ಲಿ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಹಾಗೂ ಈಶ್ವರ್ ಬಿ ಖಂಡ್ರೆ ಸಾಹೇಬರ ಅಭಿಮಾನಿಗಳು ಸೇರಿ ಇವತ್ತಿನ ಒಂದು ನಮ್ಮ ಸರ್ಕಾರಕ್ಕೆ ಒಂದು ಮನವಿಯನ್ನು ನಾವು ಮಾಡ್ತಾ ಇದ್ದೇವೆ. ಮಾನ್ಯ ಈಶ್ವರ್ ಖಂಡ್ರೆ ಸಾಹೇಬರಿಗೆ ಉಪಮುಖ್ಯಮಂತ್ರಿ ಮಾಡಬೇಕಂತೇಳಿ ನಮ್ಮೆಲ್ಲ ಬೀದರ್ ಜಿಲ್ಲೆಯ ಎಲ್ಲ ಕಾರ್ಯಕರ್ತರ ಒಂದು ಬೇಡಿಕೆ ಆಗಿದೆ. ಯಾಕೆ ಮಾಡಬೇಕಂತ ಹೇಳಿದರೆ, ಅವರು ಈ ಭಾಗದಲ್ಲಿ ಕರ್ನಾಟಕ ಕಲ್ಯಾಣ ಭಾಗದಲ್ಲಿ ಅನೇಕ ಕಾಂಗ್ರೆಸ್ ಪಕ್ಷದಕ್ಕೆ ದುಡಿದಿರ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಈಶ್ವರ್ ಖಂಡ್ರೆ ಸಾಹೇಬರಿದ್ದಾರೆ. ಅದಕ್ಕೋಸ್ಕರ ನಾವೆಲ್ಲರೂ ಸೇರಿ ಇವತ್ತು ಕಾಂಗ್ರೆಸ್ನ ಕಾರ್ಯಕರ್ತರು ಸೇರಿ ಅವರ ಅಭಿಮಾನಿ ಬಳಗದವರು ಸೇರಿ ನಮ್ಮದು ಒಂದು ಬೀದರ್ ಜಿಲ್ಲೆಯೆಲ್ಲ ಒಂದು ಬೇಡಿಕೆ ಇದೆ. ಅವರಿಗೆ ಉಪಮುಖ್ಯಮಂತ್ರಿ ಮಾಡಿದರೆ ನಮ್ಮ ಜಿಲ್ಲೆಗೆ ಇನ್ನಷ್ಟು ಅಭಿವೃದ್ಧಿ ಆಗಲಿಕ್ಕೆ ಒಂದು ಹೆಲ್ಪ್ ಆಗ್ತದೆ ಅಂತಕ್ಕಂಥ ನಮ್ಮದೊಂದು ಬೀದರ್ ಜಿಲ್ಲೆಯ ಎಲ್ಲ ಕಾರ್ಯಕರ್ತರ ಒಂದು ಬೇಡಿಕೆ ಆಗಿದೆ. ಸೊ ಈ ಒಂದು ಸರ್ಕಾರಕ್ಕೆ ಮಾನ್ಯ ಮಲ್ಲಿಕಾರ್ಜುನ್ ಸಾಹೇಬರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ, DK ಸಾಹೇಬರಿಗೆ ನಮ್ಮದು ಬೀದರ್ ಜಿಲ್ಲೆ ವತಿಯಿಂದ ನಮ್ಮದು ಒಂದು ಮನವಿ ಇದೆ. ಸಾಹೇಬರಿಗೆ ನೀವು ಉಪಮುಖ್ಯಮಂತ್ರಿ ಮಾಡಿದರೆ ನಮ್ಮ ಜಿಲ್ಲೆ ಇನ್ನಷ್ಟು ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥ ಮಾತನ್ನು ತಮ್ಮ ಮೂಲಕ ನಾನು ಮನವಿಯನ್ನು ಮಾಡ್ತೇನೆ. ನನ್ನ ಹೆಸರು ಸೂರ್ಯಕಾಂತ್ ಸಾದ್ರೆ, ಮಹಾನಗರ ಪಾಲಿಕೆ ಸದಸ್ಯರು, ಬೀದರ್.